ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ತುಮಕೂರು ವಿಭಾಗದಲ್ಲಿ ಸಾಲು ಸಾಲು ಭ್ರಷ್ಟಾಚಾರಗಳು. ಸರದಿ ಸಾಲಿನಲ್ಲಿ ಮತ್ತೊಂದು ಭ್ರಷ್ಟಾಚಾರದ ಹಗರಣ ಬೆಳಕಿಗೆ. ಬಾಬು ರಾಜೇಂದ್ರ ಪ್ರಸಾದ್ ಎಂಬ ಸಹಾಯಕ ಲೆಕ್ಕಿಗ ತುರುವೇಕೆರೆ ಘಟಕದಲ್ಲಿ ಸಿಬ್ಬಂದಿಗಳ ವೇತನ ಮಾಡುವಂತಹ ಕಾರ್ಯ ನಿರ್ವಹಿಸುತ್ತಾನೆ. ಈ ವ್ಯಕ್ತಿ ಇತ್ತೀಚೆಗಷ್ಟೇ ಕೆಲಸಕ್ಕೆ ನಿಯೋಜಿಸಲ್ಪಟ್ಟಿರುತ್ತಾನೆ. ಸಿಬ್ಬಂದಿಗಳ ಸಂಬಳ ಮಾಡುವ ಸಮಯದಲ್ಲಿ ಹೆಚ್ಚುವರಿ ಓಟಿ ಹಾಗೂ ವೈದ್ಯಕೀಯ ವೆಚ್ಚದ ಬಿಲ್ಲುಗಳನ್ನು ಹೆಚ್ಚಿಗೆ ಸಿಬ್ಬಂದಿಗಳ ಸಂಬಳದಲ್ಲಿ ಸೇರಿಸಿ ಆ ವೇತನದ ಬಿಲ್ಗಳು ಘಟಕದ ಲೆಕ್ಕಪತ್ರ ಮೇಲ್ವಿಚಾರಕರು ಶ್ರೀಮತಿ ಸುಮಿತ್ರಾ ಪರಿಶೀಲಿಸಿ ಅದನ್ನು ಘಟಕದ ವ್ಯವಸ್ಥಾಪಕರ ಸಹಿ ಪಡೆದು ತುಮಕೂರು ವಿಭಾಗ ಕಚೇರಿಗೆ ಸಲ್ಲಿಸಿರ್ತಾರೆ. ಅಲ್ಲಿ ಆಗಬೇಕಾಗಿದ್ದು ಲೆಕ್ಕಪತ್ರ ಮೇಲ್ವಿಚಾರಕರು ಅಥವಾ ಲೆಕ್ಕಪತ್ರ ಅಧೀಕ್ಷಕರು ಪರಿಶೀಲಿಸಿ ನಂತರ ವಿಭಾಗೀಯ ಲೆಕ್ಕಾಧಿಕಾರಿಗಳು ಸಹಿ ಮಾಡಿ ವೇತನ ಮಾಡ್ತಾರೆ. ಸುಮಾರು 5-6 ಜನ ಪರಿಶೀಲಿಸಿ ವೇತನ ಮಾಡುವಂತಹ ಸಂದರ್ಭದಲ್ಲಿಯೂ ಈ ರೀತಿಯ ಭ್ರಷ್ಟಾಚಾರ ಹಾಗೂ ಹಣದ ಅವ್ಯವಹಾರ ನಡೆಯಲು ಈ ಎಲ್ಲ ವ್ಯಕ್ತಿಗಳ ಪಾಲು ಇದರಲ್ಲಿ ಇರುವಂತಹ ಸಂಶಯ ಕಾಡ್ತಾ ಇದೆ. ನೋಡಿ, ಪ್ರತಿ ಬಿಲ್ಗಳನ್ನು ಮಾಡಬೇಕಾದ್ರೆ ಸಂಪರ್ಕಿಸಿದ ಹಾಜರಾತಿ ಪುಸ್ತಕಗಳು, ವೈದ್ಯಕೀಯ ದಾಖಲೆಗಳು ಹಾಗೂ OT ಬಿಲ್ ಮಾಡುವಾಗ ಟೈಪ್ ಶೀಟ್ ಚಾರ್ಟ್ಗಳದ್ದು ಪರಿಶೀಲಿಸಬೇಕಾದ್ದು ಈ ಎಲ್ಲ ಅಧಿಕಾರಿಗಳ ಕರ್ತವ್ಯವಾಗಿದ್ದರೂ ಕೂಡ ಶೇಕಡವಾರು ಪಾಲು ಪಡೆದು ಸಹಿ ಹಾಕಿ ಹೆಚ್ಚುವರಿ ವೇತನ ಮಂಜೂರಾಗುವಂತೆ ಮಾಡುವಲ್ಲಿ ಈ ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಪಾತ್ರ ಇರುವುದು ಸ್ಪಷ್ಟವಾಗಿ ಕಾಣುತ್ತೆ. ಬಾಬು ರಾಜೇಂದ್ರ ಪ್ರಸಾದ್ ಚಾಲಕ ಹಾಗೂ ನಿರ್ವಾಹಕರುಗಳಿಗೆ ವೇತನದಲ್ಲಿ ಹೆಚ್ಚಿಗೆ ಹಣ ಬಿಲ್ ಮಾಡಿ ನಂತರ ನಿಮಗೆ ಹೆಚ್ಚಿಗೆ ಹಣ ಬಂದಿರುವುದಾಗಿ ತಿಳಿಸಿ ಅವರಿಂದ ಹಣವನ್ನು ಫೋನ್ಪೇ ಮೂಲಕ ಹಾಗೂ ಕ್ಯಾಶ್ ಮೂಲಕ ಪಡೆದಿರ್ತಾನೆ. ಚಾಲಕ ನಿರ್ವಾಹಕರದ್ದು ಘಟಕದ ನಗದು ಶಾಖೆಯಲ್ಲಿ ಪಾವತಿ ಮಾಡಿ ಬಿಲ್ ಪಡೆಯಬೇಕಾಗಿದ್ರೂ ಕೂಡ ಇವರು ಬಾಬು ರಾಜೇಂದ್ರ ಪ್ರಸಾದ್ ನಂಬಿಕೆ ಇದ್ದ ನೇರವಾಗಿ ಹಣ ಕೊಟ್ಟಿರ್ತಾರೆ. ಆದರೆ ಅವನು ಯಾವುದೇ ರಸೀದಿ ಹಾಕದೆ ಲಕ್ಷಾಂತರ ಹಣವನ್ನು ತನ್ನ ಜೇಬಿಗೆ ಸೇರಿಸಿಕೊಂಡಿರ್ತಾನೆ. ಇದಕ್ಕೆಲ್ಲ ಅಧಿಕಾರಿಗಳ ಬೆಂಬಲ ಇರುವಂತಹ ಸಂಶಯ ಕಾಡ್ತಾ ಇದೆ. ಈ ಬಾಬು 2025 ಮಾರ್ಚ್ನಲ್ಲಿ ತುಮಕೂರು ಘಟಕ 1ರಲ್ಲಿ ಕೆಲಸ ನಿರ್ವಹಿಸುವಾಗ ಹಾಗೂ ಮಧುಗಿರಿ ಘಟಕದಲ್ಲಿ ಕೆಲಸ ನಿರ್ವಹಿಸುವಾಗ KSRTC ಸಿಬ್ಬಂದಿಗಳಿಂದ ವಿಭಾಗೀಯ ಕಚೇರಿ ಕೆಲಸಗಳನ್ನು ಮಾಡಿಸಿಕೊಡುವುದಾಗಿ ಫೋನ್ಪೇ ಮೂಲಕ ದುಡ್ಡು ಪಡೆದಿರುವುದು ದೃಢಪಟ್ಟ ಕಾರಣ ಇವರನ್ನು ಅಮಾನತುಗೊಳಿಸಿ ವಿಚಾರ ಅಮಾನತಿನಲ್ಲಿ ಇಡಬೇಕಾಗಿತ್ತು. ಆ ಪ್ರಕರಣ ವಿಚಾರಣಾ ಹಂತದಲ್ಲಿ ಇದ್ದು ಈಗ ಈತನ ಭ್ರಷ್ಟಾಚಾರದ ಮತ್ತೊಂದು ಹಗರಣ ಬೆಳಕಿಗೆ ಬಂದಿದೆ. ಬಾಬು ರಾಜೇಂದ್ರ ಪ್ರಸಾದ್ ಮಧುಗಿರಿ ಹಾಗೂ ಇತರ ಘಟಕಗಳಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳ ವರ್ಗಾವಣೆ ಪ್ರಕರಣ ಮುಕ್ತಾಯಗೊಳಿಸಲು ಸ್ಥಳ ನಿಯೋಜನೆಗಾಗಿ ಹಾಗೂ ರಜೆ ಪಡೆಯಲು ವಿಭಾಗೀಯ ನಿಯಂತ್ರಣಾಧಿಕಾರಿ S ಚಂದ್ರಶೇಖರ್ ಅವರಿಗೆ ಹಣ ಕೊಡುವ ಉದ್ದೇಶದಿಂದಾಗಿ ಮಧ್ಯವರ್ತಿಯಾಗಿ ಕೆಲಸ ಮಾಡಿರುವ ಸಂಶಯವಿದೆ. ಇವರಿಂದ ನೇರವಾಗಿ ಹಣ ಪಡೆದಿರುವಂತಹ DC ಚಂದ್ರಶೇಖರ್ ಅವರು ಇವರಿಗೆ ಅನುಕೂಲ ಮಾಡಿಕೊಡಲು ಉತ್ಸುಕರಾಗಿರೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಂಡುಬಂದಿದೆ. ಬಾಬು ರಾಜೇಂದ್ರ ಪ್ರಸಾದ್ ಕಳೆದ ವರ್ಷ ನಡೆಸಿದ ಚಾಲಕ ಹಾಗೂ ನಿರ್ವಾಹಕರ ಕೆಲಸ ಕೊಡಿಸುವುದಾಗಿ ಸಾರ್ವಜನಿಕರಿಂದ ಲಕ್ಷಾಂತರ ದುಡ್ಡು ಪಡೆದು ಮೋಸ ಮಾಡಿರುವುದು ಕೂಡ ಬೆಳಕಿಗೆ ಬರ್ತಾ ಇದೆ. ಆ ಯುವಕರುಗಳು ಇವರ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ಆ ಪ್ರಕರಣವು ನ್ಯಾಯಾಲಯದಲ್ಲಿ ನಡೀತಾ ಇರುವಂತಹ ಅಂಶ ಬೆಳಕಿಗೆ ಬಂದಿದೆ. ಇಷ್ಟು ಭ್ರಷ್ಟಾಚಾರ ನಡೆಸಿರುವಂತಹ ವ್ಯಕ್ತಿಯು ಪುನಃ ಸಸ್ಪೆಂಡ್ನಿಂದ ತುರುವೇಕೆರೆ ಘಟಕಕ್ಕೆ ನಿಯೋಜಿಸಲು ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಪಡೆದಿರುವ ಹಣ ಎಷ್ಟು ಎಂಬುದನ್ನು KSRTC ಕೇಂದ್ರ ಕಚೇರಿಯ ಅಧಿಕಾರಿಗಳೇ ತನಿಖೆಯಿಂದ ದೃಢಪಡಿಸಬೇಕಾಗಿದೆ. ಭ್ರಷ್ಟಾಚಾರ ವ್ಯಕ್ತಿಗೆ ಪುನಃ ಭ್ರಷ್ಟಾಚಾರ ನಡೆಸಲು ಅವಕಾಶವಿರುವಂತಹ ಶಾಖೆಗೆ ನಿಯೋಜಿಸಲು ತುಮಕೂರು ವಿಭಾಗದ ಅಧಿಕಾರಿಗಳು ಪರೋಕ್ಷವಾಗಿ ಬೆಂಬಲಕ್ಕೆ ನಿಂತಿರುವುದು KSRTC ತುಮಕೂರು ವಿಭಾಗದ ಭ್ರಷ್ಟಾಚಾರ ಅವ್ಯವಹಾರ ಅಧಿಕಾರದ ದುರುಪಯೋಗಕ್ಕೆ ಸ್ಪಷ್ಟ ಉದಾಹರಣೆಯಾಗಿರುತ್ತೆ.
ಇನ್ನು ಅಧಿಕಾರಿಗಳು ಭ್ರಷ್ಟಾಚಾರಕ್ಕೆ ಪರೋಕ್ಷವಾಗಿ ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಎಂಬುದಕ್ಕೆ ಪೂರಕವಾಗಿ ಕೋಟ್ಯಾಂತರ ರೂಪಾಯಿಗಳ ಲಂಚದ ಹಗರಣ ನಡೆಸಿರುವಂತಹ ರೂಪ ಎಂಬ ತಿಪಟೂರಿನ ಸಂಚಾರಿ ನಿರೀಕ್ಷಕಿಗೆ ತುರುವೇಕೆರೆ ಘಟಕದಲ್ಲಿ ಕೆಲಸ ಮಾಡಲು ಕೇಂದ್ರ ಕಚೇರಿಯ ಅಧಿಕಾರಿಗಳು ಅವಕಾಶ ಮಾಡಿಕೊಡ್ತಾರೆ ಎಂಬುದು ಇಡೀ ತುಮಕೂರು ವಿಭಾಗದ ಚಾಲಕ ನಿರ್ವಾಹಕರು ಕೂಡ ಮಾತನಾಡಿಕೊಳ್ತಿದ್ದಾರೆ. ಇದೇ ವಿಭಾಗೀಯ ನಿಯಂತ್ರಣಾಧಿಕಾರಿ ನಮಗೆ ಸಿಬ್ಬಂದಿಗಳ ಕೊರತೆ ಇದೆ, ರೂಪ ಅಲ್ಲಿಗೆ ತುರುವೇಕೆರೆಯಲ್ಲಿ ಸಸ್ಪೆಂಡ್ ರದ್ದುಪಡಿಸಿ ಕೆಲಸ ಮಾಡಲು ಅವಕಾಶ ಮಾಡಬೇಕಾಗಿದ್ದು ಶಿಫಾರಸು ಪತ್ರವನ್ನು ಕೇಂದ್ರ ಕಚೇರಿಗೆ ತಲುಪಿಸಿರುವ ಬಗ್ಗೆ ಇಲ್ಲಿನ ಸಿಬ್ಬಂದಿಗಳೇ ಮಾತನಾಡಿಕೊಳ್ತಿರ್ತಾರೆ. ಪುನಃ ಅವರಿಗೆ ಲಂಚವನ್ನ ಪಡೆಯಲು ಉತ್ತಮ ಅವಕಾಶವಿರುವಂತಹ ತುರುವೇಕೆರೆ ಘಟಕಕ್ಕೆ ನಿಯೋಜಿಸಲು ವಿಭಾಗದ ಎಲ್ಲ ಅಧಿಕಾರಿಗಳು, ಕೇಂದ್ರ ಕಚೇರಿಯ ಅಧಿಕಾರಿಗಳು ರೂಪ ಅವರಿಂದ ಹಣ ಪಡೆದು ರಾಜಕೀಯ ಒತ್ತಡ ತಂದು ಅವರಿಗೆ ಅನುಕೂಲ ಮಾಡಿಕೊಡಲು ಶತಾಯಗತಾಯ ಪ್ರಯತ್ನ ಮಾಡ್ತಿರ್ತಾರೆ ಎಂಬುದು ಕೂಡ ಎಲ್ಲ ಸಿಬ್ಬಂದಿಗಳು ತಿಳಿಸಿರ್ತಾರೆ. ತುಮಕೂರು ವಿಭಾಗದಲ್ಲಿ ನ್ಯಾಯ ಕರ್ತವ್ಯ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳು ಅವಶ್ಯಕತೆ ಇಲ್ಲ ಎಂಬುದು ಕೆಎಸ್ಆರ್ಟಿಸಿ ಅಧ್ಯಕ್ಷರು ಹಾಗೂ ಗುಬ್ಬಿ ತಾಲೂಕಿನ ಶಾಸಕರು ಆದ ವಾಸಣ್ಣನವರ ಮನಸ್ಸಿನ ಹಿಂಗಿತವಾಗಿದೆ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಇಲ್ಲಿನ ವ್ಯವಸ್ಥೆ ಹೇಗಿದೆ ಅಂದ್ರೆ ಲಂಚದ ಹಣ ಪಡೆದು ಸ್ವಲ್ಪ ರಾಜಕೀಯ ವ್ಯಕ್ತಿಗಳಿಗೆ, ಇನ್ನೂ ಸ್ವಲ್ಪ ಮೇಲಧಿಕಾರಿಗಳಿಗೆ, ಮತ್ತೊಂದು ಸ್ವಲ್ಪ ಡಿಸಿ ಎಸ್ ಚಂದ್ರಶೇಖರ್ ಅವರಿಗೆ ನೀಡಿದ್ರೆ ನಮಗೆ ಯಾವುದೇ ಭಯವಿಲ್ಲ. ಮೇಲಧಿಕಾರಿಗಳು ಹಾಗೂ ಡಿಸಿ ಚಂದ್ರಶೇಖರ್ ಅವರ ಅಭಯ ಹಸ್ತವನ್ನ ಮೇಲೆ ಇದೆ ಎಂಬ ಭಾವನೆ ಶುಭ ಕೋರುವ ಡಿವಿಷನ್ ಸಿಬ್ಬಂದಿಗಳದ್ದಾಗಿರುತ್ತೆ. ಹಲವಾರು ಪ್ರಕರಣಗಳು ಡಿಸಿಎಸ್ ಚಂದ್ರಶೇಖರ್ ಅವರ ಮೇಲಿದ್ರೂ ಕೂಡ ಈ ದಿನ ವರ್ಗಾವಣೆ ಆದ್ರೂ ನಾಳೆ ಆಗ್ತಾರೆ, ಇನ್ನು 1 ತಿಂಗಳ ನಂತರ ಆಗುತ್ತಾರೆ ಎಂಬ ವಿಚಾರ ಸುಮಾರು ವರ್ಷಗಳಿಂದಲೂ ಕೂಡ ಕೇಳಿ ಬರ್ತಾ ಇದ್ರು. ಅಧ್ಯಕ್ಷರು ಆದ ವಾಸಣ್ಣನವರ ಬೆಂಬಲ ಇವರ ಮೇಲೆ ಇರುವ ಕಾರಣ ಇವರು ಯಾರಿಗೂ ಹೆದರದೆ ರಾಜರೋಷವಾಗಿ ಹಣವನ್ನ ನೇರವಾಗಿ ಹಾಗೂ ಮಧ್ಯವರ್ತಿಗಳ ಮುಖಾಂತರ ಬಾಚಿಕೊಂಡು ತುಂಬಿಸಿಕೊಳ್ತಿದ್ದಾರೆ. ಕೇಂದ್ರ ಕಚೇರಿಯಿಂದ ತುಮಕೂರು ವಿಭಾಗೀಯ ಕಚೇರಿಯ ಅಧಿಕಾರಿಗಳನ್ನ ಸೂಕ್ತ ತನಿಖೆ ಮಾಡಿ ತಪ್ಪಿತಸ್ಥರನ್ನ ಡಿವಿಷನ್ ಟು ಡಿವಿಷನ್ಗೆ ವರ್ಗಾವಣೆ ಮಾಡಿ ಸತ್ಯವನ್ನ ಎತ್ತಿ ಹಿಡಿಯುತ್ತಾರೆಯೇ? ಕಾದು ನೋಡೋಣ. ಶಿಲ್ಪಾ ಆರ್ ಗೌಡ, ಕ್ರೈಮ್ ಬ್ಯೂರೋ ಹೆಡ್, ನವ ಕರ್ನಾಟಕ ಟಿವಿ.